ನಮಸ್ಕಾರ ಎಲ್ಲರಿಗೂ. ಇಂದು ನಾವು ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯುನಿಟಿ, ಅದರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೇವೆ. ಏನಪ್ಪ ಇದು ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅಂದರೆ, ನಮಗೆ ಯಾವುದೇ ಒಂದು ಕಾಯಿಲೆ ಬರಬಾರ್ದು ಅಂದರೆ ಈ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ, ನಮ್ಮನ್ನು ಕಾಪಾಡ್ತದೆ. ಸೊ ಯಾವುದೇ ಕಾಯಿಲೆ ವಾತಾವರಣದಲ್ಲಿ ಸಹಜವಾಗಿ ಇದ್ದೇ ಇರ್ತದೆ. ವೈರಲ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು. ಆದರೆ ಎಲ್ಲರಿಗೂ ಒಂದೇ ಥರ ಇನ್ಫೆಕ್ಷನ್ ಜಡ್ ಬರೋದಿಲ್ಲ. ಯಾಕಂತ ಕೆಲವ್ರದ್ದು ಇಮ್ಯುನಿಟಿ ಚೆನ್ನಾಗಿರುತ್ತೆ, ಕೆಲವರು ಇಮ್ಯುನಿಟಿ ಕಡಿಮೆ ಇರುತ್ತೆ. ಯಾರು ಇಮ್ಯುನಿಟಿ ಕಡಿಮೆ ಇರುತ್ತದಲ್ಲ ಅವ್ರಿಗೆ ಸ್ವಲ್ಪ ಇನ್ಫೆಕ್ಷನ್ ತುಂಬ ದಿನ ಕಾಡ್ತದೆ, ಅಥವಾ ಕೆಲವರು ಹಾಸ್ಪಿಟಲೈಸ್ ಮಾಡಿ ಅದಕ್ಕೆ ಇಂಜೆಕ್ಷನ್ ತಗೋಬೇಕಾಗ್ತದೆ. ಸೊ ಸಾಮಾನ್ಯವಾಗಿ ನಾವು ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಬೋದು. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕಂದ್ರೆ 3 ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ: ಆಹಾರ, ನಿದ್ದೆ, ವ್ಯಾಯಾಮ. ಇವು 3ರಲ್ಲಿ ಆಹಾರದಲ್ಲಿ ಯಾವ ಆಹಾರದಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಾಡ್ಬೋದಂದರೆ ಫ್ರೂಟ್ಸಲ್ಲಿ ಹಣ್ಣುಗಳಲ್ಲಿ ಮೇನ್ಲಿ ವಿಟಮಿನ್ ಇ, ವಿಟಮಿನ್ ಸಿ ಇರುವಂಥ ಹಣ್ಣುಗಳು, ನಮ್ಮ ಪೇರು ಹಣ್ಣು ಇರ್ಬೋದು, ಆ್ಯಪಲ್ ಇರ್ಬೋದು, ಸಂತ್ರೆ, ಮೋಸಂಬಿ. ಇವು ಹಣ್ಣಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಮಾಡುವಂಥದ್ದು ಒಳ್ಳೆಯ ಕ್ವಾಲಿಟೀಸ್ ಇರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸಲ್ಲಿ ಒಂದು 4 ಬಾದಾಮಿ ದಿನಕ್ಕೆ, ಒಂದು 2 ಗೋಡಂಬಿ, ಒಂದು ಅಂಜೀರು, ಒಂದು 5ರಿಂದ 10 ಮನುಕು. ಇವು ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗುತ್ತೆ. ಒಳ್ಳೆಯ ಕ್ವಾಂಟಿಟಿಯಲ್ಲಿ ನೀರು ತಗೋಬೇಕು. ಕನಿಷ್ಠ 2ರಿಂದ 2.5 ಲೀಟ್ರ್ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಅದರಲ್ಲಿ ಇಂಪ್ರೂವ್ ಆಗುತ್ತೆ. 3ನೇದಾಗಿ ಪೌಷ್ಟಿಕ ಆಹಾರದಲ್ಲಿ ಹಾಲು ಬಹಳ ಇಂಪಾರ್ಟೆಂಟ್. ಎಗ್ಗು, ಅದು ಒಳ್ಳೆಯ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. 2ನೇದು ನಿದ್ದೆ. ಕನಿಷ್ಠ 6ರಿಂದ 7 ತಾಸು ನಿದ್ದೆ ಅನ್ಇಂಟರಪ್ಟೆಡ್. ನಾನು ಪದೇ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋಸಲ್ಲಿ, ನಿದ್ದೆ ಬಹಳ ಇಂಪಾರ್ಟೆಂಟ್. 6ರಿಂದ 7 ತಾಸು ನಿದ್ದೆ ಇರೋದ್ರಿಂದನೂ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. 3ನೇದಾಗಿ ನಮ್ಮ ಎಕ್ಸಸೈಸ್. ಡೈಲಿ ಒಂದು 45 ನಿಮಿಷ ಎಕ್ಸಸೈಸ್, ಯಾವುದೇ ಥರ ಇರ್ಬೋದು. ಕೆಲವೊಬ್ಬರು ವಾಕ್ ಮಾಡ್ತಾರೆ, ಬ್ರಿಸ್ಕ್ ವಾಕ್ ಮಾಡ್ತಾರೆ. ಯಂಗ್ ಏಜಲ್ಲಿ ಜಾಗ್ ಮಾಡ್ಬೋದು. ದೆನ್ ಸ್ವಿಮ್ಮಿಂಗ್ ಮಾಡ್ಬೋದು, ಈಜಾಟ. ಆಮೇಲೆ ನಮ್ಮ ಜಿಮ್ದಲ್ಲಿ ಕೆಲವೊಂದು ಐಸೋಟೆನಿಕ್ ವೇಟ್ ಲಿಫ್ಟಿಂಗಲ್ಲಿ ಯೂಶಲಿ ಯು ಹ್ಯಾವ್ ಟು ಎರಡದನ್ನು ಸಮಾನವಾಗಿ ಮಾಡಬೇಕು. ವೇಟ್ ಲಿಫ್ಟಿಂಗು ಮತ್ತು ಕಾರ್ಡಿಯೋ ಅಂತೀವಿ. ಸೊ ಅವೆರಡು ಎಕ್ಸಸೈಸ್ ಸಮಾನವಾಗಿ ಜಿಮ್ಮಲ್ಲಿಯೂ ಮಾಡ್ಬೋದು. ಅದರಿಂದನೂ ಇಮ್ಯುನಿಟಿ ಚೆನ್ನಾಗಾಗುತ್ತೆ. ಮತ್ತು ಕೆಲವೊಂದು ಆಟಗಳನ್ನು ಆಡೋದ್ರಿಂದನೂ ಎಕ್ಸಸೈಸ್ ಚೆನ್ನಾಗಾಗಿ ಅದರಲ್ಲಿ ಒಂದು ಖುಷಿ ಪಡೋದ್ರಿಂದನೂ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಯಾವತ್ತೂ ನಗ್ತಾ ಇರೋದ್ರಿಂದನೂ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಸೊ ಈ ರೋಗ ನಿರೋಧಕ ಶಕ್ತಿಯನ್ನು ನಾವು ಇವತ್ತಿಂದ ಇಂಪ್ರೂವ್ ಮಾಡಲಿಕ್ಕೆ ಇವು 3ನ್ನು ಅಳವಡಿಸ್ಬೇಕು ನಮ್ಮ ಜೀವನ ಶೈಲಿಯಲ್ಲಿ. ಧನ್ಯವಾದಗಳು.